ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ಸಲ್ಲಿ ನಾನು ನಿಮಗೆ ಉದ್ದಿನ ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ಮಾಡಿಟ್ಟು ಒಂದು ಪ್ಲಾಸ್ಟಿಕ್ಕಲ್ಲಿ ಗಟ್ಟಿ ಕಟ್ಟಿಟ್ಟದಿದೆ. ಇದು ಇನ್ನೂ ಚೆನ್ನಾಗಿದೆ, ಫ್ರೆಶ್ ಇದೆ. ಗಾಳಿ ಆಡದೆ ಇರೋ ಹಾಗೆ ಚೆನ್ನಾಗಿ ಕಟ್ಟಿ ಇಡಬೇಕು ಇದನ್ನು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಉದ್ದಿನ ಸಂಡಿಗೆ ಮಾಡಲಿಕ್ಕೆ 2 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ನಿನ್ನೆ ರಾತ್ರಿಯೇ ನೆನೆ ಹಾಕಿದ್ದುಂಟು. ಮತ್ತು ಇದಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿ, ಇದೆರಡನ್ನೂ ಮಿಕ್ಸ್ ಮಾಡಿ, ಅಂದರೆ ಇದೆರಡನ್ನು ಚೆನ್ನಾಗಿ ಕಡಿಬೇಕು. ಇನ್ನು ನಾವು ಕಡಿಲಿಕ್ಕೆ ಮಿಕ್ಸಿ ಅಥವಾ ಗ್ರೈಂಡರನ್ನು ಉಪಯೋಗಿಸ್ತಾ ಇಲ್ಲ. ನಮ್ಮದು ಹಳೇ ಕಾಲದ್ದೊಂದು ಕಡಿವ ಕಲ್ಲನ್ನು ಉಪಯೋಗಿಸ್ತಾ ಇದ್ದೀವಿ. ಇವಾಗ ಕಡಿಲಿಕ್ಕೆ ಉದ್ದಿನ ಬೇಳೆಯನ್ನು ಎಲ್ಲವನ್ನು ಕಡಿವ ಕಲ್ಲಿಗೆ ಹಾಕ್ತಾ ಇದ್ದೇವೆ. ಮತ್ತು ಇದರೊಟ್ಟಿಗೆ ಹಸಿಮೆಣಸನ್ನು ಕೂಡ ಗ್ರೇನ್ ಮಾಡ್ಕೋಬೇಕು, ಕಡಿಬೇಕು. ಪೂರ್ತಿ ರುಬ್ಬಿಕೊಳ್ಳಲಿಕ್ಕಿಲ್ಲ, ಅದನ್ನು ರುಬ್ಬಿ ಆಗುವಾಗ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಅಂತ. ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿಕೊಳ್ಳೋದು ತುಂಬ ರುಚಿಕರ ಆಗಿರ್ತದೆ. ಇದು ಎರಡನ್ನು ಒಟ್ಟಿಗೆ ಮಿಶ್ರ ಮಾಡಿ ಕಡಿಬೇಕು. ನೋಡಿ, ಅಮ್ಮ ಕಡಿತಾ ಇದ್ದಾರೆ. ಇದನ್ನು ಇನ್ನೊಂದು 15-20 ಮಿನಿಟ್ಸ್ ಕಡಿಬೇಕು. ಆವಾಗ ರೆಡಿ ಆಗ್ತದೆ ಹಿಟ್ಟು. ಗಟ್ಟಿ ಆಗ್ತಾ ಇರುತ್ತದೆ ಆವಾಗ ಬೇಕಾದಷ್ಟು ನೀರು ಹಾಕ್ಕೊಂಡು ರುಬ್ಬಬೇಕು. ಮಿಕ್ಸಿಯಲ್ಲಾದರೆ ನೀವು ಗಟ್ಟಿ ಆದರೆ ನೀರು ಹಾಕಿ ಹೇಗೆ ರುಬ್ತೀರಾ ಹಾಗೆ ಇದಕ್ಕೂ ಸಹ ಹಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದರೆ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಕಡಿಬೇಕು. ರುಬ್ಬಿ ಆಗ್ತಾ ಇದೆ ಅಂತ ಹೇಳುವಾಗ ನೀವು ಉಪ್ಪು ಹಾಕಬೇಕು. ನಾವು ಇವಾಗ ಉಪ್ಪು ಹಾಕಿದ್ವಿ ಇದಕ್ಕೆ. ಉಪ್ಪು ಹಾಕಿದ ಮೇಲೆ ಉಪ್ಪು ಕರಗಲಿಕ್ಕೋಸ್ಕರ ಮಾತ್ರ ನೀವು ರುಬ್ಬಬೇಕು ಅಷ್ಟೇ. ಇವಾಗ ಹಿಟ್ಟು ರೆಡಿ ಆಗ್ತಾ ಉಂಟಿದು. ತುಂಬ ಖಾರ ಇರ್ತದೆ, ಮೆಣಸಿನಕಾಯಿ ತುಂಬ ಹಾಕಿರೋದ್ರಿಂದ. ಹಿಟ್ಟು ರೆಡಿಯಾಗಿದೆ. ಅಮ್ಮ ಹಿಟ್ಟು ತೆಗಿತಾ ಇದ್ದಾರೆ. ಇಷ್ಟು ರುಬ್ಬಿದ್ರೆ ಸಾಕು. ಇದು ಮುಂಡಿಯ ಎಲೆ, ಮುಂಡಿ ಅಂತ ಹೇಳ್ತಾರೆ ಇದಕ್ಕೆ. ಈ ಎಲೆಯಲ್ಲಿ ನಾವು ಸಂಡಿಗೆಯನ್ನು ಹಾಕೋದು. ಈ ಥರ ಹಾಕಬೇಕು. ಗಟ್ಟಿ ಇರಬೇಕು ಹಿಟ್ಟು. ಈಗ 2 ಎಲೆಗಳಲ್ಲಿಯೂ ಹಾಕಿ ಆಗಿದೆ. ಇದನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು. ನೋಡಿ, ಈ ಥರ ಎಲ್ಲ ಮೆಣಸಿನಕಾಯಿ ಸಿಕ್ಕಿದರೆ ಅದು ಎಣ್ಣೆಯಲ್ಲಿ ಕರೆದು ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅದು ಪೂರ್ತಿ ರುಬ್ಬಲಿಕ್ಕಿಲ್ಲ. ಇನ್ನು ಇದು ಚೆನ್ನಾಗಿ ಒಣಗಬೇಕು. ಒಣಗಿದ ಮೇಲೆ ನೆಕ್ಸ್ಟ್ ನಾನು ಪ್ರೊಸೆಸ್ ತೋರಿಸ್ತೇನೆ. ಇದನ್ನು ನಿನ್ನೆ ಹಾಕಿರೋದು. ಇನ್ನು ಇದು ಇವತ್ತು ಮಾರ್ನಿಂಗ್ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಅಂದರೆ ಅದು ತಣ್ಣಗಾಗಿರುತ್ತೆ. ಅದು ಸ್ವಲ್ಪ ಬಿಸಿ ಆಗಬೇಕು. ಆವಾಗ ಇದನ್ನು ಎಬ್ಬಿಸೋದಕ್ಕೆ ಈಸಿ ಆಗುತ್ತೆ. ಎಬ್ಬಿಸೋದು ಅಂದರೆ ಈ ಥರ ನೋಡಿ, ಈ ಥರ ಬಿಸಿ ಆದರೆ ತೆಗಿಲಿಕ್ಕೆ ಈಸಿ ಆಗ್ತದೆ.
ಇದನ್ನು ಈ ಥರ ತೆಗಿಬೇಕು. ಮತ್ತು ಇದನ್ನು ಬಿಸಿಲಿಗಿಟ್ಟಾಗಿದೆ. ಇವಾಗ ಇದನ್ನು ಈ ಥರ ಎಬ್ಬಿಸಬೇಕು. ಎಬ್ಬಿಸಿ ಈ ಥರ ಇಡ್ತಾ ಹೋಗಬೇಕು. ನಿನ್ನೆ ಮಾಡಿದ ಸಂಡಿಗೆ ಎಲ್ಲವನ್ನು ಎಲೆಯಿಂದ ತೆಗೆದಾಗಿದೆ. ಇದನ್ನು ಇನ್ನು 3 ರಿಂದ 4 ದಿನ ಒಣಗಿಸಿಟ್ರೆ ಮತ್ತೆ ಅದನ್ನು ಒಂದು ಡಬ್ಬದಲ್ಲಿ ಇಲ್ಲಾಂದರೆ ಪ್ಲಾಸ್ಟಿಕಲ್ಲಿ ಹಾಕಿ ಗಾಳಿ ಹೋಗದ ಹಾಗೆ ಗಟ್ಟಿ ಮುಚ್ಚಿಡಬೇಕು, ಗಟ್ಟಿ ಕಟ್ಟಿ ಇಡಬೇಕು. ಅದಾದಮೇಲೆ ನಿಮಗೆ ಯಾವಾಗ ಬೇಕಿದ್ದರೂ ಎಣ್ಣೆಯಲ್ಲಿ ಕರೆದು ತಿನ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.